ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದು ಟೀ ಜೊತೆಗೆ ಕಾಜಿ ಪೂರಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಇರ್ಬೋದು, ದೊಡ್ಡವ್ರಿಗೆ ಇರ್ಬೋದು, ತುಂಬ ಇಷ್ಟ ಆಗ್ತದೆ. ಅದಕ್ಕೆ ಏನೇನು ಬೇಕು ಸಾಮಗ್ರಿ ಅಂತ ನೋಡೋಣ ಬನ್ನಿ. ಈ ಲೋಟಲಿಂದ ನಾನು 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದರಿಂದ 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಜಲ್ಡಿ ಮಾಡ್ಕೊತ ಇದ್ದೀನಿ ನೋಡಿ, ಹಾಕ್ಕೊಂತ ಇದ್ದೀನಿ. ಈಗ ಅದರಲ್ಲಿ ಏನಾದರೂ ಗಂಟು ಇದ್ದರೆ ಹೋಗ್ತಾ ಇದ್ದಂತೆ, ಈಗ ಜಡಿ ಮಾಡ್ಕೋಬೇಕು. ನೋಡಿ ಆಗಿದೆ, ತೆಗಿತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಸಾಕು, ಜಾಸ್ತಿ ಹಾಕೋದೇನು ಬೇಕಾಗೋದಿಲ್ಲ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪು. ಸ್ವಲ್ಪ ಓಂಕಾಳು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಳ್ಳು, ಸ್ವಲ್ಪ ಜೀರಿಗೆ ಪುಡಿ. ಇದೆಲ್ಲ ನೀಟಾಗಿ ಒಂದಂಗೆ ನಾವು ಕಲಸ್ಕೋಬೇಕು. ಹೆಂಗೆ ಕಲಿಸ್ಬೇಕಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ಎಣ್ಣೆ ಮಾತ್ರ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದಬೇಕು, ಅಲ್ಲವರೆಗೆ ಕಲಿಸ್ಬೇಕು. ಎಲ್ಲಿಗೆ ಅದ ಬರಬೇಕಂತ ಅದ ಬರೋ ತಕ್ಕನ ನಾನು ಕಲಿಸ್ತಾ ಇರ್ತೀನಿ. ಹಿಂಗೆ ಎಲ್ಲ ಹೊಂದಬೇಕು, ಎಣ್ಣೆ ಅದೆಲ್ಲ. ನೋಡಿ, ಈ ಥರ ಕಲಿಸಿದ್ದೀನಿ. ಹಿಂಗಿರ್ಬೇಕು, ಹಿಂಗೆ ಕಲಿಸಿದ್ರೆ ಹಿಂಗೆ ಇದಾಗಬೇಕು, ಮುದ್ದೆ ಥರ ಆಗಬೇಕು ನೋಡಿ. ಈಗ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಒಂದೇ ಸಲ ನೀರು ಹಾಕಿನಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇರ್ರಿ. ಇಲ್ಲಾಂದ್ರೆ ಅಳ್ಕಾದ್ರೆ ಕಷ್ಟ, ಗಟ್ಟಿ ಇರಬೇಕು, ಚಪಾತಿ ಆದ ಥರ ಇರಬೇಕಿದು. ಇನ್ನೂ ಸ್ವಲ್ಪ ನೀರು ಬೇಕಾಗ್ತೈತೆ, ಹಾಕ್ತಾರೆ. ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದನ್ನೇನು ಕಲಸಿ ನೆನಿಡ್ಬೇಕಂತ ಅವಶ್ಯಕತೆ ಏನಿಲ್ಲ. ಹಂಗೆ ದಿಢೀರ್ ಅಂತ ಮಾಡ್ಬೋದು ಇದು. ನೋಡಿ,
ಇದು ಕರೆಕ್ಟಾಗಿದೆ. ಇದೀಗ ಚೆನ್ನಾಗಿ ನಾದ್ಕೋಬೇಕಷ್ಟೇ. ನೋಡಿ, ನೀರೇನು ಬೇಕಾಗೋದಿಲ್ಲ. ನೋಡಿ, ಇದು ಹಿಟ್ಟಾಗಿದೆ. ನೋಡಿ, ಏನು ನೆನೆಸ್ಬೇಕೆಂಬ ಅವಶ್ಯಕತೆ ಇಲ್ಲ. ದಿಢೀರಂತ ಮಡ್ಕೋಬೋದು. ನೋಡಿ, ಇದು 4 ಭಾಗ ಮಾಡ್ತಾಯಿದ್ದೀನಿ. ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇದು ತಗೊಂಡು ಹಿಂಗೆ ಜಾಸ್ತಿ ಒತ್ತಬಾರ್ದು. ನೋಡಿ, ಈ ಥರ ಬರಬೇಕಿದು. ಈ ಥರ ಮಾಡಬೇಕು. ನೋಡಿ, ಈ ಥರ ಬರಬೇಕಿದೆ. ಸೈಡ್ಗೆ ಇಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ. ನೋಡಿ, ನೋಡಿ ಈಗೆಲ್ಲ ಇದು ಗುಳಿ ಮಾಡಿಟ್ಕೊಂಡಿದ್ದೀನಿ. ಇದೊಂದು ಸೈಡಿಗೆ ಇಡ್ತಾ ಇದ್ದೀನಿ. ತೀಡ ತೋರಿಸ್ತೀನಿ ನಿಮಗೆ, ಅದಕ್ಕೆ ಏನೇನು ಬೇಕಂತ. ನೋಡಿ, 1 ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕಿ ಕಲಿಸ್ತಾ ಇದ್ದೀನಿ. ಇದು ತುಪ್ಪ ತೊಗೊಂಡಿದ್ದೀನಿ. ನೋಡಿ, ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಬೇಕು. ನೋಡಿ, ಇದು ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು. ಅಲ್ಲವರೆಗೆ ಕಲಿಸ್ಬೇಕು ನಾವು. ಇನ್ನೂ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಮೈದಾ ಹಿಟ್ಟು ತುಪ್ಪ ಹಾಕಿ ಪೇಸ್ಟ್ ಥರ ಮಾಡಬೇಕಿದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದಾಗಿದೆ. ಈಗ ಈ ಸೈಡಿಗೆ ಇಡ್ತಾ ಇದ್ದೀನಿ. ನೋಡಿ, ಈ ಸೈಡಿಗೆ ಇಡ್ತಾ ಇದ್ದೀನಿ. ಮತ್ತೆ ತೀಡಬೇಕು. ನೋಡಿ, ಈ ಥರ ತೀಡಬೇಕಿದು. ಇನ್ನು ತಳ್ಳಗೆ ಫುಲ್ ತಳ್ಳಗೆ ತೀಡಬೇಕಿದು. ನಮ್ಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ತಳ್ಳಗೆ ತೀಡಬೇಕು. ಎಲ್ಲಿ ಸೈಡ್ಗೆಲ್ಲ ದಪ್ಪ ಇರಬಾರ್ದು. ಎಲ್ಲ ಒಂದೇ ಲೆವೆಲ್ ತೀಡ್ಕೋಬೇಕು. ಈಗ ತಿರುಗ್ತಾ ಇದ್ದೀನಿ. ನೋಡಿ, ನೋಡಿ ಎಷ್ಟು ತಳ್ಳಗೆ ತಿರ್ಕೊಂಡಿದ್ದೀನಿ ನಾನು. ಎಷ್ಟು ತಳ್ಳಗೆ ತಿರ್ಕೊಂಡಿದ್ದೀನಿ ಅಂದರೆ ಅಷ್ಟು ತಳ್ಳಗೆ ತಿರ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಸೈಡಿಗೆ ಇರ್ತಾ ಇದ್ದೀನಿ. ಒಂದು ಪ್ಲೇಟ್ನಲ್ಲಿ ನೋಡಿ, ಈ ಪ್ಲೇಟ್ನಲ್ಲಿ ಸೈಡಿಗೆ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಬೇಕು. ಹತ್ಗೆಬಾರ್ದು ಅಂತ ಇನ್ನೊಂದು ಹಾಕ್ತಾ ಇದ್ದೀನಲ್ವ, ಮೇಲೆ ಹಾಕ್ತಾ ಇದ್ದೀನಲ್ವ, ಹತ್ಗೆಬಾರ್ದು ಅಂತ ಮೈದಾ ಹಿಟ್ಟು ಉದುರಿಸ್ತಾ ಇದ್ದೀನಿ. ಸೈಡ್ಗೆ ಇಡ್ತಾ ಇದ್ದೀನಿ. ಇದು
ನೋಡಿ ಈಗೆಲ್ಲ ಚಪಾತಿಗಳು ನಾನು ತೀರಿಟ್ಕೊಂಡಿನಿ ಒಂದ್ರ ಮೇಲೆ ಒಂದು. ನೋಡಿ ಸ್ವಲ್ಪ ಕೆಳಗಡೆಗೆ ಇಟ್ಟಾಕಿ ನಾನು ಹಾಕಿ ಇದು ಒಂದ್ರ ಮೇಲೆ ಒಂದು ಹಾಕಿದ್ದೀನಿ, ಇದು ಹತ್ಕೊಂಡ್ಬಿಡ್ತಾವಂತ. ಈಗ ನೋಡೋಣ ಬನ್ನಿ ಏನು ಮಾಡ್ಬೇಕಂತ. ನೋಡಿ ಪೇಸ್ಟು ಮೈದಾ ಹಿಟ್ಟು ತುಪ್ಪ ಕಲಿಸ್ಕೊಂಡಿದ್ದೀವಲ್ವ, ನೋಡಿ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಈಗ ನಾ ಕೈಯಿಂದ ಅನ್ಬೋದು, ಇಲ್ಲೊಂದು ಸ್ಪೂನ್ನಿಂದ ಇದು ಮಾಡ್ಕೋಬೋದು. ನೋಡಿ ಒಂದು ಸ್ಪೂನಿಂದ ಕಲಸಿ ನಿಮ್ಗೆ ಹೇಳ್ತೀನಿ. ನೋಡಿ ಈ ಥರ ಕಲಿಸ್ಬೋದು. ನೋಡಿ ಚೆನ್ನಾಗಿ ಸೈಡ್ಗೆಲ್ಲ ಎಲ್ಲ ನೀಟಾಗಿ ನಚ್ಕೋಬೇಕು. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ, ಅಲ್ಲ ಇದು ಮೈದಾ ಹಿಟ್ಟು, ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ. ಮತ್ತು ಇದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ತಾಯಿದ್ದೀನಿ. ನೋಡಿ ಚಪಾತಿ ಮತ್ತೆ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ಮತ್ತು ಇದು ಹಾಕ್ತಾಯಿದ್ದೀನಿ ನೋಡಿ. ಸೈಡ್ಗೆಲ್ಲ ನೀಟಾಗಿ ಹೆಚ್ಕೋಬೇಕಿದು. ನೋಡಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿನಕ್ಕೆ ಹೋಗ್ಬೇಡ್ರಿ. ಈಗ ನೀರು ಹಾಕ್ತೀನಿ ಇದ್ರ ಮೇಲೆ. ಇನ್ನೊಂದು ಚಪಾತಿ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ನೋಡಿ ಎರಡು ಚೆನ್ನಾಗಿಲ್ಲ, ಒಂದೇ ಲೆವೆಲ್ ಇರಬೇಕು ಎಲ್ಲ ಸೇರಿ. ನೋಡಿ ಈಗ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಯಾವ ಕಾರಣಕ್ಕೆ ಹಿಂಗೆ ಒತ್ತಕ್ಕೆ ಹೋಗ್ಬಾರ್ದು, ಫ್ರೆಶ್ ಮಾಡಬಾರ್ದು ಜಾಸ್ತಿ, ಸ್ಮೂತಾಗಿ ಅದನ್ನ ಮೇಲೆ ಎಲ್ಲ ಹಾಕಬೇಕು. ಈಗ ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಮತ್ತು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು. ಈಗ 4 ಹಾಕಿದ್ದೀನಿ ನಾನು ಚಪಾತಿ, ಇಷ್ಟಾದರೆ ಸಾಕಾಗ್ತೈತಿ. ಇನ್ನು 4 ಮತ್ತೆ ಮಾಡಬೇಕು, ಜಾಸ್ತಿ ಹಾಕ್ಕೊಂಡು ಇದು ಮಾಡಬಾರ್ದು. 4 ಒಂದ್ರ ಮೇಲೆ ಒಂದು ಹಾಕಬೇಕು, ಆಮೇಲೆ ಚೆನ್ನಾಗಿ ಬರ್ತದೆ. ಈಗ ನೋಡಿ ಮಡಿಸ್ತಾ ಇದ್ದೀನಿ ನಾನು. ನೋಡಿ ನೋಡಿ ಈಗ ಮಡಿಸೋದು ಹೇಗಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಓಕೆನಾ, ಒತ್ತಬೇಡ್ರಿ. ನೋಡಿ 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 ಇಷ್ಟು ಒತ್ತಬೇಕು. ಒಂದು ಬಾಕ್ಸಲ್ಲಿ ಇಡಬೇಕಿದು.
ನೋಡಿ ಈಗ ಒಂದು ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಒಂದು 10 ನಿಮಿಷ ಇದು ಫ್ರಿಜ್ನಲ್ಲಿ ಇಡಬೇಕು. ಆದಮೇಲೆ ಅದು 10 ನಿಮಿಷ ಆದಮೇಲೆ ಮತ್ತೆ ಇದು ಮಾಡ್ತಾ ಇದ್ದೀನಿ ನೋಡಿ. ಆಮೇಲೆ ನಿಮ್ಗೆ ತೋರಿಸ್ತೀನಿ ಏನು ಮಾಡ್ಬೇಕಂತ. ಈಗ 10 ನಿಮಿಷ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಮುಚ್ಚಿ. ಐಸಲ್ಲಿ ಇಡಕ್ಕೆ ಹೋಗ್ಬೇಡ್ರಿ, ಕೆಳಗಡೆಗೇನೆ ಇಡ್ರಿ. ನೋಡಿ ಐಸಲ್ಲಿ ಇಟ್ಟಿಲ್ಲ ನಾನು, ಇಲ್ಲಿ ಕೆಳಗಡೆಗೆ ಇಟ್ಟಿದ್ದೀನಿ. 10 ನಿಮಿಷ ಇರಲಿ. ಈ ಫ್ರಿಜ್ಜಲ್ಲಿ ಇಟ್ಟಿಟ್ಟಿದ್ಮೇಲೆ ಈಗ ತೆಗೆದಿದ್ದೀನಿ, ನೋಡೋಣ. ನೋಡಿ ಈಗ ತೀಡ್ತೀನಿ. ಇದು ಸೈಡಿಗೆ ಇಡೋಣ. ಸ್ವಲ್ಪ ಮೈದಾ ಹಿಟ್ಟು. ನಾವು ತೀಡಕ್ಕಾರ ಜಾಸ್ತಿ ಫ್ರೆಶ್ ಮಾಡಬಾರ್ದು, ಸ್ಮೂತಾಗಿ ತಿಳ್ಕೋಬೇಕು. ನೋಡಿ ಇಷ್ಟೇ ಹಿಂಗೆ ಅನ್ಬೇಕು. ಒಂದೇ ಸೈಜ್ ಬರಬೇಕೆಲ್ಲದು. ನೋಡಿ ಎಲ್ಲ ಸೈಡ್ಗೆಲ್ಲ ಒಂದೇ ಲೆವೆಲ್ ಇರಬೇಕು. ಒಂದೇ ಲೆವೆಲ್ಲ ನಾವು ತಿಳ್ಕೋಬೇಕು. ನೋಡಿ ನೋಡಿ ಇಷ್ಟಾಗಿದೆಲ್ಲ. ನಾವು ಯಾವ ಸೇಪ್ ಕಟ್ ಮಾಡಬೇಕಾ ಆ ಸೇಪ್ ಕಟ್ ಮಾಡ್ತೀವಿ. ಅದು ಯಾವ ಲೆವೆಲ್ ಬೇಕಂತ ನಾನು ನೋಡಿ ಸೈಡ್ಗೆಲ್ಲ ಫಸ್ಟ್ ತೆಗಿತಾ ಇದ್ದೀನಿ. ಎಷ್ಟು ದಪ್ಪ ಇರಬೇಕು ನೋಡಿ, ಎಷ್ಟು ದಪ್ಪ ಇರಬೇಕಿದು, ನೋಡ್ತಾ ಇರ್ಬೋದು. ನೋಡಿ ಈ ಸೈಡಿಗೆಲ್ಲ ಕಟ್ ಮಾಡಬೇಕು. ಅವೇನು ಕೊರ್ಕೋಬೋದು ಇವನು ಕೂಡ, ಏನು ಬಿಸಿಯಾಕ ಅವಶ್ಯಕತೆ ಇಲ್ಲ. ಇದು ನೋಡು ಸೇಪ್ ಕಟ್ ಮಾಡ್ತಾ ಇದ್ದೀನಿ ನಾನು. ನಿಮ್ಗೆ ಯಾವ ಸೇಪ್ ಬೇಕಾದ್ರೆ ಆ ಸೇಪ್ ಕಟ್ ಮಾಡ್ಬೋದು. ನಾನು ಈ ಸೇಪ್ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನಾನು ಇದರ 3 ಸೇಪ್ ಕಟ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಈ ಸೇಪ್ ಕಟ್ ಮಾಡಿದ್ದೀನಿ ನಾನು. ಉರಿ ಜಾಸ್ತಿ ನಾವು ಬಿಸಿ ಮಾಡಬಾರ್ದು, ಎಣ್ಣೆ ಇದು ನೋಡಿ ಎಲ್ಲ ಒಂದು ಸೈಡಿಗೆ ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಸೈಡ್ಗೆ ಇಡ್ತಿದ್ದೀನಿ ನಾನು. ಸ್ವಲ್ಪ ಆಫ್ ಮಾಡಿರಿ. ನೋಡಿ ಎಣ್ಣೆ ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಬೇಕಿಲ್ಲ ಅಂದರೆ ಇದು ಹಾಕಿದ ಮೇಲೆ ಒಳಗೆ ಬೆನೆಯೆಲ್ಲ ಮೇಲೆಲ್ಲ ಕೆಂಪಗಾಗಿಬಿಡ್ತದೆ. ಈಗ ಹಾಕ್ತಾಯಿದ್ದೀನಿ ನೋಡಿ. ನಮ್ಗೆ ಎಷ್ಟು ಅದು ಎಣ್ಣೆಯಲ್ಲಿ ಇರಿಸ್ತೈತೆ ಅಷ್ಟು ಮಾತ್ರ ಹಾಕ್ರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿ ಅದೇ ಒಂದೊಂದು ಮೇಲೆ ಬರ್ತದೆ. ನಾನು ಸ್ವಲ್ಪ ಹಾಕಿದ್ದೀನಿ ಈಗ. ನೋಡಿ ಅದೇ ಮೇಲೆ ಅದೇ ಮೇಲೆ ಬರ್ತಾರೆ. ನಾವೇನಿದು ಮುಟ್ಟೆ ಇಲ್ಲ, ಅದು ಮೆಳೆಯರ್ನ ಹೆಂಗೆ ಬಂದಿದೆ ನೋಡಿ. ತುಂಬ ಟೇಸ್ಟ್ ಆಗಿರ್ತೈತೆ. ಟೀ ಜೊತೆಗೆ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಿಗಿರ್ಬೋದು, ಸೂಪರಾಗಿರ್ತದೆ. ಎಣ್ಣೆ ಮಾತ್ರ ಜಾಸ್ತಿ ಕಾಸಕ್ಕೆ ಹೋಗ್ಬಿಟ್ಟು ಇದು ಮಾಡೋಕ್ಕಾಗ.
ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ. ಈ ಕಲರ್ ಆಗಬೇಕು. ಎಣ್ಣೆ ಕೂಡ ಹಿಡ್ದಿಲ್ಲ ನೋಡಿ ಇದು. ನೋಡಿ ಇನ್ನು ಇದ್ದಿದ್ದೆಲ್ಲ ಕೊರಿತೀನಿ. ನೋಡಿ ಈ ಕಲರ್ ಚೇಂಜಿಂಗ್, ಈ ಕಲರ್ ಬರಬೇಕು, ಇಲ್ಲವರೆಗೂ ಇರಬೇಕು. ನೋಡಿ ಸ್ವಲ್ಪ ಎಣ್ಣೆ ಹಿಡಿದಿಲ್ಲ, ಎಷ್ಟು ಸೂಪರಾಗಿ ಬಂದಿದ್ದಾವೆ. ಕಾಜು ಪೂರಿ ಮಾಡಿದ್ದೀನಿ. ಮಕ್ಕಳಿಗೆ ಇರ್ಬೋದು, ದೊಡ್ಡರಿಗೆ ಇರ್ಬೋದು, ಸಾಯಂಕಾಲ ಸಮಯದಲ್ಲಿ ಟೀ ಜೊತೆಗೆ ತಿನ್ಬೋದು. ನೋಡಿ ಇಷ್ಟವಾದಲ್ಲಿ ನೀವು ಮನೆ ಮಾಡ್ಕೊರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.